ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದುಡ್ಡಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕು ಅನ್ನೋದಾದರೆ ನಾವು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ದುಡ್ಡೇ ಜೀವನ ಅಲ್ಲ, ಆದರೂ ಕೂಡ ದುಡ್ಡು ಇಲ್ಲದೆ ಜೀವನವನ್ನು ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದುಡ್ಡು ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ದುಡ್ಡು. ದುಡ್ಡು ಇಲ್ಲದೆ ಒಂದು ಊಟನೂ ಕೂಡ ನಾವು ತೊಗೊಳಕ್ಕಾಗಲ್ಲ. ಒಂದು ಎಜುಕೇಷನ್ ಆಗಿರ್ಬೋದು, ಯಾವುದೇ ಒಂದು ಫೀಲ್ಡಲ್ಲೂ ಕೂಡ ಏನೂ ಮಾಡೋಕ್ಕಾಗಲ್ಲ. ನಾವು ದುಡಿಯೋದೇ ದುಡ್ಡಿಗೋಸ್ಕರ ಅಲ್ವಾ? ಹಾಗಾಗಿ ದುಡ್ಡಿಗೆ ನಾವು ಮಹತ್ವವನ್ನು ನೀಡಲೇಬೇಕಾಗುತ್ತೆ. ಮೊದಲೇದಾಗಿ ತುಂಬ ಜನ ಮಹಾಲಕ್ಷ್ಮಿನ ಮಾತ್ರ ಪೂಜೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಆ ಥರ ಮಾಡಬಾರ್ದು. ಮಹಾಲಕ್ಷ್ಮಿಯ ಜೊತೆಗೆ ನಾರಾಯಣನನ್ನು ಕೂಡ, ಅಂದರೆ ಮಹಾಲಕ್ಷ್ಮಿಯ ಪತಿಯನ್ನು ಕೂಡ ನಾವು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಯು ಸಂತುಷ್ಟಳಾಗಿ ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ. ಹಾಗಾಗಿ ಮಹಾಲಕ್ಷ್ಮಿಯ ಜೊತೆಗೆ ಅಂದರೆ ಲಕ್ಷ್ಮೀ ನಾರಾಯಣರ ಸಮೇತ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಮನೆಯಲ್ಲಿ. ಎಲ್ಲಿ ನಾರಾಯಣನ ಪೂಜೆ ಮಾಡ್ತೀವೋ ಆ ಒಂದು ಜಾಗದಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಇನ್ನು ಎರಡನೇದಾಗಿ, ಯಾರ ಮನೆಯಲ್ಲೂ ಕೂಡ ಹೊಸ್ತಿಲನ್ನ ತೊಳಿಲಾರದೆ, ಬಾಗಿಲನ್ನು ತೊಳಿಲಾರದೆ ಇರಲೇಬಾರ್ದು. ಆದಷ್ಟು ನಮ್ಮ ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ದಿನನಿತ್ಯ ಚಿಕ್ಕದಾಗಿ ಒಂದಿಷ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಆದರೂ ಒಂದು ರಂಗೋಲಿಯನ್ನು ಹಾಕಬೇಕಾಗುತ್ತೆ. ಇಲ್ಲದೆ ಹೋದರೆ ನೋಡಿ, ನಾವು ಬಾಗಿಲನ್ನು ತೊಳೆದೆ ಹಾಗೆ ಇದ್ದರೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಇರಲ್ಲ. ನೀವು ಇಷ್ಟು ಮಾಡಿ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ಹೊಸ್ತಿಲನ್ನು ಕ್ಲೀನ್ ಮಾಡಿಬಿಟ್ಟು ಒಂದಿಷ್ಟು ಅರಿಶಿಣ ಕುಂಕುಮ ರಂಗೋಲಿನ ಹಾಕೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ. ಹಾಗೆ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಆಗುತ್ತೆ ಮನೆಯಲ್ಲಿ. ಇಲ್ಲಿ ಸಕಾರಾತ್ಮಕ ಶಕ್ತಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಹಾಗಾಗಿ ಆದಷ್ಟು ನಮ್ಮ ಮನೆಯ ಒಂದು ಸುತ್ತಮುತ್ತಲಿನ ವಾತಾವರಣ, ನಮ್ಮ ಮನೆಯ ಮುಂದೆ ಪ್ರವೇಶ ದ್ವಾರದಲ್ಲಿ ಆದಷ್ಟು ಡಸ್ಟ್ಬಿನ್ ಇಡಬಾರ್ದು, ಹಾಗೆ ಚಪ್ಪಲಿ ಸ್ಟ್ಯಾಂಡ್ಗಳನ್ನು ಇಡಬಾರ್ದು. ಆದಷ್ಟು ನಮ್ಮ ಮನೆಯ ಮುಂದೆ ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಒಳಗಡೆ ಅಷ್ಟೇ ಅಲ್ಲ, ಬಾಗಿಲಲ್ಲೂ ಕೂಡ ಅಷ್ಟೇ ಶುದ್ಧವಾಗಿ ಇಟ್ಕೋಬೇಕು. ಈ ಒಂದು ಪುಟ್ಟದಾದಂತಹ ಕೆಲಸವನ್ನು ಮಾಡಲೇಬೇಕು. ಇನ್ನು ಮೂರನೇದಾಗಿ, ಮನೆಯ ಒಳಗಡೆ ಅಥವಾ ಮನೆಯ ಪ್ರವೇಶ ದ್ವಾರದ ಮೇಲ್ಗಡೆ ಆಗಿರ್ಬೋದು, ಮನೆಯ ಒಳಗಡೆ ಆಗಿರ್ಬೋದು, ಆದಷ್ಟು ಜೇಡ ಗೂಡನ್ನು ಕಟ್ಟದೇ ಇರೋ ಹಾಗೆ ನೋಡ್ಕೋಬೇಕು. ಜೇಡರ ಬಲೆ ಹೆಣೆದೇ ಇರೋ ಹಾಗೆ ನೋಡ್ಕೋಬೇಕು. ಆದಷ್ಟು ಮನೇನ ಕ್ಲೀನಾಗಿ ತುಂಬ ಶುದ್ಧವಾಗಿ ಇಟ್ಕೋಬೇಕು. ಹಾಗೆ ಎಲ್ಲೂ ಕೂಡ ಧೂಳಾಗದೇ ಇರೋ ಹಾಗೆ ನೋಡ್ಕೋಬೇಕು. ನೀವು ಒಂದು ಶೆಡ್ಯೂಲ್ ಮಾಡ್ಕೋಬೇಕು, ಇಂತಿಂಥ ಟೈಮಲ್ಲಿ ಇಂತಿಂಥ ಕೆಲಸ ಅಂತ. ಆದರೆ ಖಂಡಿತವಾಗಿಯೂ ನಮ್ಮ ಮನೆ ಸದಾ ಕ್ಲೀನಾಗಿರುತ್ತೆ, ಶುದ್ಧವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಜೇಡರ ಬಲೆ ಕಟ್ಟದಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಜೇಡರ ಬಲೆ ಅನ್ನೋದು ಜ್ಯೇಷ್ಠಾದೇವಿಯ ಸಂಕೇತ ಆಗಿದೆ. ಜೇಡರ ಬಲೆ ಅನ್ನೋದು ಜ್ಯೇಷ್ಠಾದೇವಿಯ ಸಂಕೇತ ಆಗಿರೋದ್ರಿಂದ ನಾವು ಆದಷ್ಟು ನಮ್ಮ ಮನೆಯಲ್ಲಿ ಧೂಳಾಗದೇ ಇರೋ ಹಾಗೆ, ಜೇಡರ ಬಲೆ ಕಟ್ಟದೇ ಇರೋ ಹಾಗೆ ನಾವು ಮನೇನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲದೆ ಹೋದರೆ ದರಿದ್ರ ದೇವಿಗೆ ನಾವೇ ಆಹ್ವಾನ ನೀಡಿದಂಗೆ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಜೇಡರ ಬಲೆ ಕಟ್ಟದಾಗಿ ಇರೋ ಹಾಗೆ ನೋಡ್ಕೋಬೇಕು. ಇನ್ನು ಮೂರನೇದಾಗಿ, ನಾವು ಬಾತ್ರೂಮ್ಗೆ ಏನು ಹೋಗಿರ್ತೀವೋ, ಒಂದು ಸ್ನಾನ ಮಾಡೋಕ್ಕೆ ಹೋದರೆ ಬಾತ್ರೂಮ್ಗೆ ಹೋಗಿರ್ತೀವೋ, ಹೊರಗಡೆ ಬರುವಾಗ ಆದಷ್ಟು ಬಾತ್ರೂಮಲ್ಲಿರುವಂತಹ ಬಕೆಟನ್ನು ಆದಷ್ಟು ತುಂಬಿಟ್ಟು ಬರೋವಂಥ ಪದ್ಧತಿನ ಇಟ್ಕೋಬೇಕು. ಇದು ತುಂಬಾ ಒಳ್ಳೆಯದು. ಯಾವಾಗಲೂ ಬಾತ್ರೂಮಿಂದ ಹೊರಗಡೆ ಬರುವಾಗ ಬಕೆಟೆಲ್ಲ ಪೂರ್ತಿ ನೀರಿಲ್ಲದೆ ಇರೋ ಹಾಗೆ ಖಾಲಿ ಮಾಡಿ ಬರೋದು ತುಂಬಾ ಕೆಟ್ಟದ್ದು. ಹಾಗಾಗಿ ಆದಷ್ಟು ನಾವು ಬಾತ್ರೂಮ್ಗೆ ಹೋಗಿ ಬರೋವಾಗ ಬಾತ್ರೂಮಲ್ಲಿ ನಾವು ಬಕೆಟಲ್ಲಿ ನೀರು ಖಾಲಿ ಆಗದಿರೋ ಹಾಗೆ ನೋಡ್ಕೋಬೇಕು. ನೀರನ್ನು ತುಂಬಿಬಿಟ್ಟು ಬರಬೇಕಾಗುತ್ತೆ. ಬಾತ್ರೂಮು ಕೂಡ ಅಷ್ಟೇ ತುಂಬಾ ಕ್ಲೀನಾಗಿ ಇಟ್ಕೋಬೇಕು. ಇನ್ನು ನಾಲ್ಕನೇದಾಗಿ, ನಾವು ಮನೆ ಒರೆಸುವಂತಹ ನೀರಲ್ಲಿ ಎಲ್ಲರೂ ನಾವು ರೆಗ್ಯುಲರಾಗಿ ಫಿನೈಲ್ ಆಗಿರ್ಬೋದು, ಏನೋ ಒಂದು ನಾವು ಹಾಕ್ತೀವಿ, ಲೈಝಾಲ್ ಆಗಿರ್ಬೋದು ಹಾಕ್ತೀವಿ. ಅದ್ರ ಜೊತೆಗೆ ಒಂದಿಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಬೇಕಾಗುತ್ತೆ. ಉಪ್ಪನ್ನು ಕೂಡ ನಾವು ನೀರಲ್ಲಿ ಹಾಕಿ ನಾವು ಆ ನೀರಿನಿಂದ ನೆಲವನ್ನು ಒರೆಸ್ಬೇಕಾಗುತ್ತೆ. ಇಲ್ಲಿ ಉಪ್ಪಿನ ನೀರಿನಿಂದ ನೆಲವನ್ನು ಒರೆಸೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತೆ. ಅದೇ ರೀತಿ ಚಿಕ್ಕ ಪುಟ್ಟ ಸೈಂಟಿಫಿಕ್ಕಾಗಿ ಹೇಳೋದಾದರೆ, ವೈಜ್ಞಾನಿಕವಾಗಿ ಹೇಳೋದಾದರೆ, ಚಿಕ್ಕ ಪುಟ್ಟ ಕ್ರಿಮಿಕೀಟಗಳೆಲ್ಲೂ ಕೂಡ ಈ ಉಪ್ಪಿನ ನೀರಿನಿಂದ ಮನೇನ ಒರೆಸೋದ್ರಿಂದ ಶುದ್ಧಿ ಆಗುತ್ತೆ. ಹಾಗಾಗಿ ಈ ಥರ ಮನೇನ ಉಪ್ಪಿನಿಂದ ಶುದ್ಧಿ ಮಾಡೋದ್ರಿಂದ, ಉಪ್ಪಿನ ನೀರಿನಿಂದ ಮನೇನ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಕೆಲವೊಬ್ಬರು ಅರಿಶಿನ ಕೂಡ ಹಾಕ್ತಾರೆ. ಇದು ಆಪ್ಷನಲ್. ಅಟ್ಲೀಸ್ಟ್ ಏನು ಆಗದೆ ಹೋದರೂ ನೀವು
ಅಟ್ಲೀಸ್ಟ್ ಒಂದು ಉಪ್ಪನ್ನಾದರೂ ನೀವು ನೀರಲ್ಲಿ ಹಾಕಿ ಮನೆ ಒರೆಸೋದು ತುಂಬಾ ಒಳ್ಳೆಯದು. ಅದೇ ರೀತಿ ಗುರುವಾರದ ದಿನ ಯಾವುದೇ ಕಾರಣನೂ ಮನೇನ ನಾವು ಒರೆಸ್ಬಾರ್ದು. ಯಾಕೆಂದರೆ ಗುರುವಾರದ ದಿನ ನಾವು ನೆಲವನ್ನು ಒರೆಸೋದ್ರಿಂದ ನಮ್ಮ ಮನೆಯ ಅದೃಷ್ಟವನ್ನು ನಾವೇ ಹೊರಗಡೆ ಹಾಕ್ದಂಗಂತೆ. ಹಾಗಾಗಿ ಆದಷ್ಟು ಗುರುವಾರದ ದಿನ ನಾವು ಮನೆಯ ನೆಲವನ್ನು ಒರೆಸೋಕ್ಕೆ ಹೋಗಬಾರ್ದು. ಇನ್ನು ಬಟ್ಟೆನೂ ಕೂಡ ಅಷ್ಟೇ, ಗುರುವಾರದ ದಿನ ಬಟ್ಟೆ ಒಗೆಯೋದಾಗಲಿ, ಬಟ್ಟೆ ತೊಳೆಯೋದಾಗಲಿ ಅಥವಾ ಮನೇನ ಒರೆಸೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು. ಅವತ್ತಿನ ದಿನ ಗುರುಗಳ ದಿನ ಆಗಿರೋದ್ರಿಂದ, ಗುರುಬಲ ಇರೋದ್ರಿಂದ ಆ ಒಂದು ಗುರುಬಲವನ್ನು ನಾವೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಟ್ಟೆ ಒಗೆಯೋದಾಗಿರ್ಬೋದು, ಮನೆಯನ್ನು ಒರೆಸೋದಾಗಿರ್ಬೋದು, ನೆಲವನ್ನು ಒರೆಸೋದಾಗಿರ್ಬೋದು, ಈ 2 ಕೆಲಸನ ಆದಷ್ಟು ಗುರುವಾರದ ದಿನ ಅವಾಯ್ಡ್ ಮಾಡಲೇಬೇಕು. ಇನ್ನು 5ನೇದಾಗಿ ಪ್ರತಿ ಶುಕ್ರವಾರ ಏನು ನಾವು ಲಕ್ಷ್ಮೀ ಪೂಜೆ ಮಾಡ್ತೀವೋ ಆದಮೇಲೆ ನಾವು ಸಾಯಂಕಾಲ ಹೊತ್ತಲ್ಲಿ ಅಂದರೆ 5:30ಇಂದ 6:30 ಒಳಗಡೆ ಆದಷ್ಟು ಮನೆ ಮುಂದೆ ಏನು ತುಳಸಿ ಗಿಡ ಇರುತ್ತೋ ತುಳಸಿ ಗಿಡಕ್ಕೆ ನಾವು ಪೂಜೆ ಮಾಡಿ ಒಂದು ದೀಪವನ್ನು, ಅದು ಮಣ್ಣಿನ ದೀಪವನ್ನು ನಾವು ಹಚ್ಚಬೇಕಾಗುತ್ತೆ. ಪ್ರತಿ ಶುಕ್ರವಾರದ ಸಂಜೆ ಹೊತ್ತು ಮಣ್ಣಿನ ದೀಪವನ್ನು ತುಳಸಿ ಗಿಡಕ್ಕೆ ನಾವು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸ್ತಾಳೆ. ಹಾಗಾಗಿ ಆದಷ್ಟು ಮರಿದಿನೇ ತಪ್ಪದೇ ಆದಷ್ಟು ನಾವು ಪ್ರತಿ ಶುಕ್ರವಾರ ಒಂದು ದೀಪವನ್ನು ತುಳಸಿ ಮಾತೆಯ ಎದುರುಗಡೆ ನಾವು ಹಚ್ಚಿ ಇಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳು, ದುಡ್ಡಿನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನಮಗೆ ಏನೆಲ್ಲ ಸಾಲಗಳಿರುತ್ತೋ ಅವೆಲ್ಲ ಬೇಗ ತೀರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಪ್ಪ ನಮಗೆ ದುಡ್ಡಿನ ಸಮಸ್ಯೆ ತುಂಬಾ ಇದೆ ಅನ್ನೋರು ಖಂಡಿತವಾಗಿಯೂ ಈ ಕೆಲಸವನ್ನಂತೂ ಮಿಸ್ ಮಾಡಲೇಬಾರ್ದು. ಪ್ರತಿ ಶುಕ್ರವಾರ ಒಂದು ಮಣ್ಣಿನ ದೀಪವನ್ನು ತುಳಸಿ ಗಿಡಕ್ಕೆ ಇಡಲೇಬೇಕಾಗುತ್ತೆ, ಹಚ್ಚಲೇಬೇಕಾಗುತ್ತೆ. ಇನ್ನು 6ನೇದಾಗಿ ಯಾವ ಮನೆಯಲ್ಲಿ ಕಮಲದ ಬೀಜಗಳು, ಶಂಕು ಅಥವಾ ಗಂಟೆ, ಹಸಿರು ಬಳೆಗಳು, ಕವಡೆ, ಹಿತ್ತಾಳೆ ವಿಗ್ರಹಗಳು ಇರುತ್ತೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರ್ತಾಳಂತೆ. ಅದರಲ್ಲೂ ಏನು ಇಲ್ಲಪ್ಪ ನಮ್ಮ ಮನೆಯಲ್ಲಿ ಈ ಥರ ಏನೂ ಇಲ್ಲ ಅನ್ನೋದಾದರೂ ಅಟ್ಲೀಸ್ಟ್ ಅರಿಶಿನ ಕುಂಕುಮ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸ್ತಾಳೆ. ಹಾಗಾಗಿ ತಪ್ಪದೇ ದೇವ್ರ ಮನೆಯಲ್ಲಿ ಏನೋ ಒಂದು ಅರ್ಧ ಬೊಟ್ಲಾಗಿದೆ ಅಂತ ಬಿಡೋ ಹಂಗಿಲ್ಲ. ಆದಷ್ಟು ಅರಿಶಿನ ಮತ್ತು ಕುಂಕುಮವನ್ನು ಬೊಟ್ಲಲ್ಲಿ ನಾವು ಆದಷ್ಟು ಪೂರ್ತಿ ತುಂಬಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕಾದ್ರೆ, ಯಾಕಂದರೆ ಮಹಾಲಕ್ಷ್ಮಿ ಅರಿಶಿನ ಕುಂಕುಮ ಪ್ರಿಯಳು. ಹಾಗಾಗಿ ಅರಿಶಿನ ಮತ್ತು ಕುಂಕುಮ ಅನ್ನೋದು ನಮ್ಮ ಮನೆಯಲ್ಲಿ ಯಥೇಚ್ಛವಾಗಿದ್ದಷ್ಟು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇನ್ನು 7ನೇದಾಗಿ ದಿನನಿತ್ಯ ಪೂಜೆ ಮಾಡಬೇಕು. ಅದರಲ್ಲೂ ಯಾವ ಸಮಯದಲ್ಲಿ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ಇಲ್ಲಪ್ಪ 5 ಗಂಟೆಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ಆದಷ್ಟು ಸೂರ್ಯ ಒಂದು ನೆತ್ತಿಯ ಮೇಲೆ ಬರೋಕ್ಕಿಂತ ಮೊದಲು ಆದಷ್ಟು ನಮ್ಮ ಪೂಜೆನ ನಾವು ಮುಗಿಸ್ಕೊಳ್ಬೇಕು. ಅಂದರೆ ಒಂದು ಮಧ್ಯಾಹ್ನ ಅನ್ನೋಕ್ಕಿಂತ ಬೆಳಗಿನ 11:30 12 ಗಂಟೆ ಒಳಗಡೆ ಆದಷ್ಟು ಪೂಜೆನ ಮುಗಿಸ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಮಾಡಿದರೆ ಇನ್ನೂ ಒಳ್ಳೆಯದು. ಆದರೆ ಆದಷ್ಟು ಸೂರ್ಯ ನೆತ್ತಿಗೆ ಬರೋಕ್ಕಿಂತ ಮೊದಲೇ ನಾವು ಪೂಜೆಯನ್ನು ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ತಲೆ ಸ್ನಾನ ಮಾಡಿದವರು ತಲೆಗೆ ಬಟ್ಟೆನ ಕಟ್ಕೊಂಡು ಯಾವಾಗಲೂ ಪೂಜೆ ಮಾಡಬಾರ್ದು. ತಲೆ ಒಂದು ಸರಿ ಒರೆಸಿ ನೀಟಾಗಿ ತಲೆನ ಕಟ್ಕೊಂಡು ಕೂದಲು ಬಿಟ್ಕೊಂಡು ಯಾವಾಗಲೂ ಪೂಜೆ ಮಾಡಬಾರ್ದು. ಹಾಗಾಗಿ ಏನಾದರೂ ಒಂದು ಕ್ಲಿಪ್ಪೋ ಏನಾದರೂ ಬ್ಯಾಂಡ್ ಹಾಕ್ಕೊಂಡ್ಬಿಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ. ಹೀಗೆ ದಿನನಿತ್ಯ ಪೂಜೆ ಮಾಡುವಂತಹ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಇನ್ನು 8ನೇದಾಗಿ ಕೆಲವೊಬ್ಬರು ಏನು ಮಾಡ್ತಾರೆ, ಹೊರಗಡೆ ಒಂದು ಶಾಪ್ಗಂತ ಹೋಗಿರ್ತಾರೆ, ಅಲ್ಲೋ ಇಲ್ಲೋ ಹೋಗಿರ್ತಾರೆ, ಬಂದ ತಕ್ಷಣ ಚೇಂಜ್ನ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ. ಒಂದು ಟೇಬಲ್ ಮೇಲೋ ಎಲ್ಲೋ ಇಡ್ತಾರೆ, ಎಲ್ಲೋ ಒಂದು ಕಾರ್ನರ್ ಮೂಲೆಯಲ್ಲಿ ಒಂದಿಷ್ಟು ಚೇಂಜ್ ಅಂದರೆ ಕಾಯಿನ್ಸ್ನ ಇಡ್ತಾರೆ, ಚಿಲ್ಲರೆನ ಇಡ್ತಾರೆ. ಆ ಥರ ಖಂಡಿತವಾಗಿಯೂ ಮಾಡಬಾರ್ದು. ಯಾಕೆಂದರೆ ನಾವು ದುಡ್ಡಿಗೆ ಅಂದರೆ ಲಕ್ಷ್ಮಿಗೆ ನಾವು ಅಪಮಾನ ಮಾಡಿದಾಗೆ. ಹಾಗಾಗಿ ಖಂಡಿತವಾಗಿಯೂ ನಾವು ತುಂಬಾ ಹುಷಾರಾಗಿ ಎತ್ತಿಡಬೇಕಾಗುತ್ತೆ. ಒಂದು ಡಬ್ಬದಲ್ಲೋ ನೀಟಾಗಿ ಅದು ಕೆಳಗಡೆ ತಾಕದೇ ಇರೋ ಹಾಗೆ ಮೇಲ್ಗಡೆ ಎಲ್ಲೋ ಒಂದು ಕಿಚನಲ್ಲಾಗಿರ್ಬೋದು, ಒಂದು ದೇವ್ರ ಮನೆಯಲ್ಲೇ ಆಗಿರ್ಬೋದು ಕಾಯಿನ್ಸ್ನ ಎತ್ತಿಡಬೇಕಾಗುತ್ತೆ. ಎಲ್ಲಿ ಬೇಕಂದ್ರಲ್ಲಿ ನಾವು ಕಾಯಿನ್ಸ್ನೆಲ್ಲ ಇಡಬಾರ್ದು. ಎಷ್ಟು ನಾವು ದುಡ್ಡಿಗೆ ಬೆಲೆ ಕೊಡ್ತೀವೋ ಆ ದುಡ್ಡು ಕೂಡ ನಮಗೆ ಅಷ್ಟೇ ಬೆಲೆ ಕೊಡುತ್ತೆ. ಹಾಗಾಗಿ ನಾವೇನಾದರೂ ದುಡ್ಡಿಗೆ ಕಾಯಿನ್ಸ್ ಅಂದರೆ ದುಡ್ಡಿಗೆ ನಾವೇನಾದರೂ ನಾವು ಅಪಮಾನ ಮಾಡಿದ್ದೇ ಆದಲ್ಲಿ ಅಥವಾ ಅವಮಾನ ಮಾಡಿದ್ದೇ ಆದಲ್ಲಿ ನಾವು
ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ. ಹಾಗಾಗಿ ಆದಷ್ಟು ನಾವು ನಮ್ಮ ಮನೆಯಲ್ಲಿರುವಂತಹ ಚಿಲ್ಲರೆ ಕಾಸಿಗೂ ಕೂಡ, ಚಿಕ್ಕ ಪುಟ್ಟ ಕಾಯಿನ್ಸ್ಗೂ ಕೂಡ ತುಂಬಾ ಬೆಲೆ ಕೊಡಬೇಕು. ಎಲ್ಲಿ ಬೇಕಲ್ಲಂದ್ರೆಲ್ಲ ಹಾಕಬಾರ್ದು. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.